ನಿಮ್ಮ ಮೊದಲನೆಯ ಪ್ರಶ್ನೆ, ವಿಶ್ವದಲ್ಲೇ ಅತಿ ಹೆಚ್ಚು ಪ್ರಜಾಪ್ರಭುತ್ವ ಹೊಂದಿರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಚೀನಾ, ಬಿ ರಷ್ಯಾ, ಸಿ ಭಾರತ, ಡಿ ಪಾಕಿಸ್ತಾನ. ನಿಮ್ಮ ಸರಿಯಾದ ಉತ್ತರ ಸಿ ಭಾರತ. ನಿಮ್ಮ ಎರಡನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಷ್ಮೆ ಉತ್ಪಾದನೆಯಾಗುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಕೊಡಗು, ಬಿ ಮೈಸೂರು, ಸಿ ರಾಮನಗರ, ಡಿ ಬೆಳಗಾವಿ. ನಿಮ್ಮ ಸರಿಯಾದ ಉತ್ತರ ಸಿ ರಾಮನಗರ. ನಿಮ್ಮ ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನು ಪೂರ್ಣವಾಗಿ ಹಾಡಲು ತೆಗೆದುಕೊಳ್ಳುವ ಸಮಯ ಎಷ್ಟು? ನಿಮ್ಮ ಆಪ್ಷನ್ಸ್ಗಳು: ಎ 40 ಸೆಕೆಂಡಗಳು, ಬಿ 60 ಸೆಕೆಂಡಗಳು, ಸಿ 52 ಸೆಕೆಂಡಗಳು, ಡಿ 72 ಸೆಕೆಂಡಗಳು. ನಿಮ್ಮ ಸರಿಯಾದ ಉತ್ತರ ಸಿ 52 ಸೆಕೆಂಡಗಳು. ನಿಮ್ಮ ನಾಲ್ಕನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ದ್ವೀಪ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಗ್ರೀನ್ಲ್ಯಾಂಡ್, ಬಿ ಫಿನ್ಲ್ಯಾಂಡ್, ಸಿ ಬಫಿನ್ ದ್ವೀಪ, ಡಿ ವಿಕ್ಟೋರಿಯಾ ದ್ವೀಪ. ನಿಮ್ಮ ಸರಿಯಾದ ಉತ್ತರ ಎ ಗ್ರೀನ್ಲ್ಯಾಂಡ್. ನಿಮ್ಮ ಐದನೆಯ ಪ್ರಶ್ನೆ, ನರೇಂದ್ರ ಮೋದಿಯವರು ಯಾವ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಲಕ್ನೋ, ಬಿ ವಾರಣಾಸಿ, ಸಿ ದೆಹಲಿ, ಡಿ ಮೋದಿನಗರ. ನಿಮ್ಮ ಸರಿಯಾದ ಉತ್ತರ ಬಿ ವಾರಣಾಸಿ. ನಿಮ್ಮ ಆರನೇ ಪ್ರಶ್ನೆ, ಭಾರತದ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಸಿ ಎನ್ ರಾವ್, ಬಿ ಎಲ್ ನೆಹರು, ಸಿ ಎಂ ಎನ್ ರಾಯ್, ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಿಮ್ಮ ಸರಿಯಾದ ಉತ್ತರ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಿಮ್ಮ ಏಳನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ಏನಾಗಿತ್ತು? ನಿಮ್ಮ ಆಪ್ಷನ್ಸ್ಗಳು: ಎ ಕೃಷ್ಣ ದತ್ತ, ಬಿ ಸುರೇಂದ್ರ ದತ್ತ, ಸಿ ನರೇಂದ್ರನಾಥ ದತ್ತ, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ನರೇಂದ್ರನಾಥ ದತ್ತ. ನಿಮ್ಮ ಎಂಟನೇ ಪ್ರಶ್ನೆ, ಗೌತಮ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ಯಾವ ಸ್ಥಳದಲ್ಲಿ ನೀಡಿದನು? ನಿಮ್ಮ ಆಪ್ಷನ್ಸ್ಗಳು: ಎ ಗಯಾ, ಬಿ ಸಾರಾನಾಥ, ಸಿ ದೆಹಲಿ, ಡಿ ಪಾಟಲಿಪುತ್ರ. ನಿಮ್ಮ ಸರಿಯಾದ ಉತ್ತರ ಬಿ ಸಾರಾನಾಥ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ಅಂತರ್ಜಾಲವನ್ನು ಬಳಸುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಭಾರತ, ಬಿ ಚೀನಾ, ಸಿ ಪಾಕಿಸ್ತಾನ, ಡಿ ಅಮೆರಿಕ. ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ. ನಿಮ್ಮ ಹತ್ತನೇ ಪ್ರಶ್ನೆ, ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬೆರೆಸುವ ಲೋಹ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ ಬೆಳ್ಳಿ, ಬಿ ಕಬ್ಬಿಣ, ಸಿ ತಾಮ್ರ, ಡಿ ಯಾವುದೂ ಅಲ್ಲ. ನಿಮ್ಮ ಸರಿಯಾದ ಉತ್ತರ ಸಿ ತಾಮ್ರ. ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ನಿಮ್ಮ 11ನೇ ಪ್ರಶ್ನೆ, ಕರ್ನಾಟಕದ ಉದ್ಯಾನ ನಗರಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ ಬೆಂಗಳೂರು, ಬಿ ಕಲಬುರಗಿ, ಸಿ ಹಾಸನ, ಡಿ ಶಿವಮೊಗ್ಗ. ನಿಮ್ಮ ಸರಿಯಾದ ಉತ್ತರ ಎ ಬೆಂಗಳೂರು. ನಿಮ್ಮ 12ನೇ ಪ್ರಶ್ನೆ, ಭಾರತ ಮತ್ತು ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ ಪಂಪ, ಬಿ ಕೌಟಿಲ್ಯ, ಸಿ ಮೆಗಾಸ್ತಾನಿಸ್, ಡಿ ರವೀಂದ್ರನಾಥ ಟ್ಯಾಗೋರ್. ನಿಮ್ಮ ಸರಿಯಾದ ಉತ್ತರ ಡಿ ರವೀಂದ್ರನಾಥ ಟ್ಯಾಗೋರ್. ನಿಮ್ಮ 13ನೇ ಪ್ರಶ್ನೆ,
ಭಾರತದ ಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಮದರ್ ತೆರೇಸಾ, ಬಿ. ಮೇಡಮ್ ಕ್ಯೂರಿ, ಸಿ. ಬಂಕಿಮ ಚಂದ್ರ ಚಟರ್ಜಿ, ಡಿ. ಪಿಂಗಲಿ ವೆಂಕಯ್ಯ. ನಿಮ್ಮ ಸರಿಯಾದ ಉತ್ತರ ಡಿ. ಪಿಂಗಲಿ ವೆಂಕಯ್ಯ. ನಿಮ್ಮ 14ನೇ ಪ್ರಶ್ನೆ: ಭಾರತದ ರಾಷ್ಟ್ರೀಯ ಸೇನೆಯ ಸ್ಥಾಪಕರು ಯಾರು? ನಿಮ್ಮ ಆಪ್ಷನ್ಸ್ಗಳು: ಎ. ಗಾಂಧೀಜಿ, ಬಿ. ಭಗತ್ ಸಿಂಗ್, ಸಿ. ಸುಭಾಷ್ ಚಂದ್ರ ಬೋಸ್, ಡಿ. ಚಂದ್ರಶೇಖರ್ ಆಜಾದ್. ನಿಮ್ಮ ಸರಿಯಾದ ಉತ್ತರ ಸಿ. ಸುಭಾಷ್ ಚಂದ್ರ ಬೋಸ್. ನಿಮ್ಮ 15ನೇ ಪ್ರಶ್ನೆ: ಶ್ರೀಗಂಧದ ಮರಗಳು ಹೆಚ್ಚಾಗಿ ಕಂಡುಬರುವ ರಾಜ್ಯ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಕೇರಳ, ಬಿ. ಕರ್ನಾಟಕ, ಸಿ. ತಮಿಳುನಾಡು, ಡಿ. ಆಂಧ್ರ ಪ್ರದೇಶ. ನಿಮ್ಮ ಸರಿಯಾದ ಉತ್ತರ ಬಿ. ಕರ್ನಾಟಕ. ನಿಮ್ಮ 16ನೇ ಪ್ರಶ್ನೆ: ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜೋಳವನ್ನು ಬೆಳೆಯುತ್ತಾರೆ? ನಿಮ್ಮ ಆಪ್ಷನ್ಸ್ಗಳು: ಎ. ವಿಜಯಪುರ, ಬಿ. ಬೆಳಗಾವಿ, ಸಿ. ದಾವಣಗೆರೆ, ಡಿ. ಬಳ್ಳಾರಿ. ನಿಮ್ಮ ಸರಿಯಾದ ಉತ್ತರ ಸಿ. ದಾವಣಗೆರೆ. ನಿಮ್ಮ 17ನೇ ಪ್ರಶ್ನೆ: ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಭಾರತೀಯ ಆನೆ, ಬಿ. ಕರಡಿ, ಸಿ. ಜಿಂಕೆ, ಡಿ. ಹುಲಿ. ನಿಮ್ಮ ಸರಿಯಾದ ಉತ್ತರ ಎ. ಭಾರತೀಯ ಆನೆ. ನಿಮ್ಮ 18ನೇ ಪ್ರಶ್ನೆ: ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಯಾರಿಗೆ ನೀಡಬೇಕು? ನಿಮ್ಮ ಆಪ್ಷನ್ಸ್ಗಳು: ಎ. ಉಪರಾಷ್ಟ್ರಪತಿ, ಬಿ. ಪ್ರಧಾನಮಂತ್ರಿ, ಸಿ. ಮುಖ್ಯಮಂತ್ರಿ, ಡಿ. ರಾಷ್ಟ್ರಪತಿ. ನಿಮ್ಮ ಸರಿಯಾದ ಉತ್ತರ ಡಿ. ರಾಷ್ಟ್ರಪತಿ. ನಿಮ್ಮ 19ನೇ ಪ್ರಶ್ನೆ: ಮುಸ್ಲಿಂ ಲೀಗ್ ಸ್ಥಾಪನೆಯಾದ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಕರಾಚಿ, ಬಿ. ಲಾಹೋರ್, ಸಿ. ಢಾಕಾ, ಡಿ. ಅಲಹಾಬಾದ್. ನಿಮ್ಮ ಸರಿಯಾದ ಉತ್ತರ ಸಿ. ಢಾಕಾ. ನಿಮ್ಮ ಕೊನೆಯ ಪ್ರಶ್ನೆ: ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯ ಪ್ರಮಾಣ ಹೊಂದಿರುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್ಗಳು: ಎ. ಕೊಡಗು, ಬಿ. ಮೈಸೂರು, ಸಿ. ಬೆಳಗಾವಿ, ಡಿ. ದಕ್ಷಿಣ ಕನ್ನಡ. ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ.